ADLR2 A4 ಸೀಟ್ ಕೇಳಿದ್ದಾರೆಂಬ ಆರೋಪ ಬಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆಯಲ್ಲಿ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತಂದ ಕೆಆರ್ಎಸ್ ಕಾರ್ಯಕರ್ತರು. ಇದೇನಿದು ಎಂದು ಕಣ್ ಬಿಟ್ಟು ನೋಡಿದ ಸಾರ್ವಜನಿಕರು. ಇಂಥದೊಂದು ಘಟನೆ ಬುಧವಾರ ಮಧ್ಯಾಹ್ನ ನಡೆದಿದೆ. ಸಾರ್ವಜನಿಕರ ಅಚ್ಚರಿಗೆ ಈ ಘಟನೆ ಕಾರಣವಾಗಿದೆ. ಬಾಜಾ ಭಜಂತ್ರಿ ಬಾರಿಸುತ್ತಾ ಚಾಂಜ್ ಸಪ್ಪಳ ಮಾಡುತ್ತಾ A4 ಸೀಟ್ನ 2 ಬಂಡಲ್ಗೆ ಹೂಮಾಲೆ ಹಾಕಿಕೊಂಡು ತಹಶೀಲ್ದಾರ್ ಆಫೀಸ್ನ ಕಾರ್ಯಾಲಯದ ಆವರಣಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಪ್ರವೇಶ ಮಾಡಿದ್ರು. ADLR ಸಾಹೇಬ್ರನ್ನ ಕರೇರಿ, ADLR ಸಾಹೇಬ್ರು ನಮ್ಮ ಪಕ್ಷದ ಕಾರ್ಯಕರ್ತರೊಬ್ಬರು ಸರ್ವೆ ಇಲಾಖೆಯಿಂದ ಜಮೀನಿನ ಫಾರಂ ನಂಬರ್ 10 ಹಾಗೂ ಹಿಸ್ಸಾ ನಕಾಶೆ ಕೇಳಿದಕ್ಕೆ ವಾರಗಳವರೆಗೆ ಕಾಯ್ದಿಸಿದಲ್ಲದೆ ಕೊನೆಗೆ 10 ದಿನದ ನಂತರ ದಾಖಲೆ ಕೊಟ್ಟಿದ್ದಾರೆ. ದಾಖಲೆ ಕೊಟ್ಟ ನಂತರ ನಮ್ಮ ಕಾರ್ಯಕರ್ತನಿಗೆ ಹಾಗೆ ಹೋದ್ರೆ ಹೇಗೆ, ನೀವು ಅಂಗಡಿಯಲ್ಲಿ 2 A4 ಸೀಟ್ನ ಬಂಡಲ್ ತಂದು ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಗೌರವಪೂರ್ವಕವಾಗಿ ಮೆರವಣಿಗೆಯಲ್ಲಿ 2 A4 ಸೀಟ್ ತಂದು ಅವರಿಗೆ ಕೊಡಲು ಬಂದಿದ್ದೇವೆ, ಸಾಹೇಬ್ರನ್ನ ಕರೀರಿ ಅಂತ ಭೂದಾಖಲೆಗಳ ಇಲಾಖೆಯ ಕೆಳಹಂತದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದಂತೆ ತಬ್ಬಿಬಾದ್ರು. ಮತ್ತೆ ಕೆಲ ಕ್ಷಣದವರೆಗೂ ಬಾಜಾ ಭಜಂತ್ರಿ ಬಾರಿಸಿ ಜಾಂಜ್ ಸಪ್ಪಳವನ್ನ ಮಾಡಿದ ಕಾರ್ಯಕರ್ತರು ಸಾಹೇಬ್ರನ್ನ ಕರೀರಿ, ಪಾಪ ನಾವು ಅವರಿಗೆ A4 ಸೀಟ್ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ಇದಕ್ಕೆ ಭೂದಾಖಲೆಗಳ ಇಲಾಖೆಯ ಕೆಳಹಂತದ ಅಧಿಕಾರಿಯೊಬ್ಬರು ಇಲ್ಲ ಸಾಹೇಬ್ರು ಗೂಗಲ್ ಮೀಟಿಂಗ್ ನಲ್ಲಿದ್ದಾರೆ ಅಂತ ಮನವೊಲಿಸಲು ಮುಂದಾದ್ರೂ ಕೂಡ ಕಾರ್ಯಕರ್ತರು ಮಣಿಯಲಿಲ್ಲ. ಆಡಿಯೋ ದಾಖಲೆ ಪ್ರದರ್ಶಿಸಿದ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರೊಬ್ಬರು ಸರ್ವೆ ಇಲಾಖೆಯಲ್ಲಿ ಫಾರಂ ನಂಬರ್ 10 ಹಿಸ್ಸಾ ನಕಾಶೆ ಕೇಳಿದಕ್ಕೆ ಹಣ ಕೇಳಿದ್ದಾರೆ. ಹಣ ಕೊಡದೇ ಇದ್ದಾಗ ಸತಾಯಿಸಿ 10 ದಿನಗಳ ನಂತರ ದಾಖಲೆಯನ್ನು ಕೊಟ್ಟು A4 ಸೀಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ತಹಶೀಲ್ದಾರ್ ಕಾರ್ಯಾಲಯದಲ್ಲಿರುವ ಸರ್ವೆ ಇಲಾಖೆಗೆ A4 ಸೀಟ್ ಇಲ್ಲದಿರುವಷ್ಟು ಗತ್ತಿಗೇಡು ಬಂದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ದಾಖಲೆಗಳನ್ನು ಪಡೆಯಲು ಸರ್ಕಾರದ ನಿಯಮಗಳ ಅನ್ವಯ ಸಾರ್ವಜನಿಕರು ಹಣ ಪಾವತಿಸಿದ್ರು ಕೂಡ ಪುನಃ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸೇರಿದಂತೆ ಇಲಾಖೆ ಅಧಿಕಾರಿಗಳು ಹಣಕ್ಕಾಗಿ ಬೇಡಿಕೆ ಇಡ್ತಾ ಇರುವುದು, ಇನ್ನಿಲ್ಲದಂತೆ ಪೀಡಿಸ್ತಾ ಇರುವುದು, A4 ಸೀಟ್ ತಂದು ಕೊಡಿ ಇಲ್ಲವೇ ಮತ್ತೊಂದು ತಂದು ಕೊಡಿ ಅಂತ ಕೇಳಿದ್ರೆ ಸಾರ್ವಜನಿಕರು ಏನು ಮಾಡಬೇಕು ಅಂತ ಕೆಆರ್ಎಸ್ ರಾಜ್ಯ ಯುವ ಘಟಕದ ಮುಖಂಡ ನಿರುಪಾದಿ ಗೋಮರ್ಶಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಸರ್ವೆ ಇಲಾಖೆಯ ಅಧಿಕಾರಿಗಳು A4 ಸೀಟ್ಗಾಗಿ ಬೇಡಿಕೆ ಇಟ್ಟಿರುವ ಆಡಿಯೋವನ್ನ ಕೆಆರ್ಎಸ್ ಮುಖಂಡರು ಪ್ರದರ್ಶಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಮಾಜಿ ಅಧ್ಯಕ್ಷ ಚನ್ನಬಸವ ಸೋಮಲಾಪುರ್, ತಾಲೂಕು ಕಾರ್ಯದರ್ಶಿ ಕೃಷ್ಣ ಸುಕಾಲ್ಪೇಟೆ, ಮುಖಂಡರಾದ ಮೆಹಬೂಬ್, ಮುರ್ತುರ್ಜಾ ಖಾದ್ರಿ, ರಮೇಶ್ ನಾಗರಾಜ್ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ನಿರುಪಾದಿ ಗೋಮರ್ಸಿ.
ಇದೆ ಕಾಮಗಾರರು ಇಲ್ಲ ನಮ್ಮ ಸಾಹೇಬರು ಕಚೇರಿಯಲ್ಲಿ ಕೆಲಸ ಮಾಡಿಕೊಡೋಕೆ ಕೆಲಸ ಮಾಡಿಕೊಟ್ಟಾದ್ಮೇಲೆ 2 ಸೀಟು ಬಂಡಲ್ ಕಾಣಿಕೆ ಕೇಳ್ಯಾರ ಪಾಪ ಅವರಿಗೆ ಕರೋಣ ಅಂತ ಬಡವಾಗಿಬಿಡಕ್ಕೆ ನಮ್ಮ ಕಚೇರಿ ಬಾ ತಹಸೀಲ್ದಾರ್ ಯಾರಿಲ್ಲ ಇಲ್ಲ ತಹಸೀಲ್ದಾರ್ ಬರ್ಬೇಕು A4 ಸೀಟ್ ನಮ್ಮ ಸರ್ಕಾರಿ ಕಚೇರಿ ಹೆಂಗಾಗ್ಬಿಡೋಣ ಅಂದ್ರೆ ಬಡವರು ಕೆಲಸ ಮಾಡಿಕೊಟ್ಟಾದ್ಮೇಲೆ 2 ಸೀಟು ಬಂಡಲ್ ಕೊಡ್ಬೇಕಂತ ಅವರಿಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಅದಕ್ಕೆ ಪಾಪ A4 ಸೀಟಿಗೂ ಕೂಡ ಗತಿ ಇಲ್ಲ ನಮ್ಮ ತಾಲೂಕಾ ಕಚೇರಿ ಹಾಗಾಗಿ ಪಾಪ ಮೆರವಣಿಗೆ ಮುಖಾಂತರ ಕೊಡ್ತಾ ಇದೀವಿ ಸರ್ ಅದಾರೆ ಸರ್ ಹೇಳಿ ಸರ್ ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಬಂಧುಗಳೇ ಇವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಏನಿದೆ ಸಿಂಧನೂರಿನ ತಹಶೀಲ್ದಾರ್ ಕಚೇರಿಯ ಭ್ರಷ್ಟಾಚಾರದ ಕರ್ಮಕಾಂಡ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇವತ್ತು ಬಡವರ ಕೆಲಸ ಕಾರ್ಯಗಳು ಅದು ಯಾವುದೇ ಕೆಲಸ ಸಣ್ಣ ಪುಟ್ಟ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು ಒಟ್ಟಿನಲ್ಲಿ ಕಚೇರಿ ವ್ಯಾಪ್ತಿಯಲ್ಲಿ ಆಗುವಂತ ಕೆಲಸ ಕಾರ್ಯಗಳಿಗೆ ಇಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಡಿಕೆ ಇಡ್ತಾರೆ ಅಂತ ಹೇಳಿದ್ರೆ 500 ಕೊಡು 1000 ಕೊಡು ಇಲ್ಲ ಅಂತ ಹೇಳಿದ್ರೆ ಈ ತರದ A4 ಶೀಟು ತಂದ್ಕೊಟ್ಟು ಹೋಗಪ್ಪ ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಒಂದು ವಸ್ತು ಕೊಡಪ್ಪ ಫ್ಯಾನ್ ಕೊಡ್ಸಪ್ಪ AC ಕೊಡ್ಸಪ್ಪ ಚೇರ್ ಕೊಡ್ಸಪ್ಪ ಅನ್ನುವಂತ ಹೇಳಿದಂತ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಇದಕ್ಕಿಂತ ಮುಂಚಿತವಾಗಿ ನಾವು ಮನವಿ ಮುಖಾಂತರ ಹಲವಾರು ಬಾರಿ ಮಾನ್ಯ ತಹಶೀಲ್ದಾರರಿಗೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹದಗೆಟ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ದೂರು ಕೊಟ್ಟರು, ಮನವಿ ಮಾಡಿದ್ರು, ಸೂಕ್ಷ್ಮವಾಗಿ ತಿಳಿಸಿದ್ರು ಕೂಡ ಯಾವುದೇ ಇಲ್ಲಿನ ಅಧಿಕಾರಿಗಳು ಜಾಗೃತ ವಹಿಸಿದೆ ಅಂತ ಇರುವ ನಿಮಿತ್ತವಾಗಿ ಇವತ್ತು ಮಾನ್ಯ ಸೋಮಲಾಪುರ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ನಮ್ಮ ಚನ್ನಬಸು ಅಂತೇಳಿ ಇವರು KRS ಪಕ್ಷದ ಮಾಜಿ ತಾಲೂಕು ಅಧ್ಯಕ್ಷರು, ಇವರು ಇಲ್ಲಿ ಮಾನ್ಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಮೇಲೆ ADL ಕಚೇರಿಗೆ ಒಂದು ಫಾರ್ಮ್ ನಂಬರ್ 10 ಮಾಡಲಿಕ್ಕೆ ಇಷ್ಟ ನಕಾಶೆ ಮಾಡಲಿಕ್ಕೆ ಹೋದಾಗ ಕೆಲಸ ಮಾಡಿಕೊಟ್ಟಿದ್ದಾರೆ. 8 ದಿನ ಬೇರೆ ಬೇರೆ ಆಮಿಷಗಳಿಗೆ ಕಾಯ್ದಿದ್ದಾರೆ. ಆದ್ರೆ ಇವ್ರು ಯಾವ್ದು ಕಾರಣಕ್ಕೂ ನಾವು KRS ಪಕ್ಷದವರು ಜಗ್ಗಲ್ಲ ಬಗ್ಗಲ್ಲ ನೇರವಾಗಿ ಇರ್ತೀವಿ ಅಂತ ಕಾರಣಕ್ಕೋಸ್ಕರ ಕೊನೆಗೆ ಕೆಲಸ ಮಾಡಿದಾದ್ಮೇಲೆ 2 ಸೀಟು A4 ಶೀಟ್ ಗಿಫ್ಟ್ ಕೊಡಪ್ಪ ಕಾಣಿಕೆ ಅಂತ ಅಂದಂತ ನಮ್ಮ ಯಾರವರು ಶಿವಕುಮಾರ್ ಅಂತೇಳಿ ಅದೇ ADL ಕಚೇರಿಯಲ್ಲಿ ಇಂಥ ಅಧಿಕಾರಿಗಳು ಕೆಲಸ ಮಾಡುವಾಗ ಬಡವರ ಉಚಿತವಾಗಿ ಸರ್ಕಾರ ಏನೇನೋ ಆ ಉಚಿತ ಕೊಟ್ಟೆ ಈ ಉಚಿತ ಕೊಟ್ಟೆ ಆ ಯೋಜನೆ ತಂದಿ ಅಂತೇಳಿ ಇವತ್ತು ಹಲವಾರು ಏನೋ ಸರ್ಕಾರದ ಯೋಜನೆಗಳನ್ನ ಕೊಟ್ಟರೂ ಕೂಡ ನಮ್ಮ ಸರ್ಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ತರದ ಆಮಿಷನ ಹೊಡ್ತಾ ಇದ್ದಾರೆ. ಹಾಗಾಗಿ ಇದು ಸರ್ಕಾರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತೆ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥ ಕರ್ತವ್ಯ ಯಾವ ರೀತಿ ಆಗಿದೆ ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತಾಗಲಿ. ರಾಜ್ಯದ ಜನರಿಗೆ ಗೊತ್ತಾಗಲಿ. ನೀವು CC ಕ್ಯಾಮ್ರಾ ನೋಡ್ಬೋದು ಒಳಗಡೆ ಯಾರು ವ್ಯವಸ್ಥೆ ಒಂದ್ ಬಗ್ಗೆ ಇಲ್ಲಿ ತಹಶೀಲ್ದಾರ್ ಕಚೇರಿ ಬಗ್ಗೆ ವ್ಯವಸ್ಥೆ ನೋಡೋದಾದ್ರೆ ಯಾರು ಕೊಡಲಿಲ್ಲ, ID ಕಾರ್ಡ್ ಇಲ್ಲ. ಯಾವ ಕಚೇರಿ ಅಧಿಕಾರಿಗಳು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೋ ಅದು ಗೊತ್ತಿಲ್ಲ. ಯಾರಿಗೂ ಕೂಡ ಪದನಾಮ ಇಲ್ಲ, ಅವ್ರ ಹೆಸರಿಲ್ಲ, ಅವ್ರ ಹುದ್ದೆ ಇಲ್ಲ. ಆಮೇಲೆ CC ಕ್ಯಾಮ್ರಾ ನೀವು ನೋಡ್ಬೋದು ಕಚೇರಿಗಳಲ್ಲಿ ಕೆಲಸ ಇಲ್ಲಿ ಮಾಡ್ತಾ ಇದ್ರೆ CCTV ಅಲ್ಲಿ ನೋಡ್ತಾ ಇರ್ತವೆ, ಅಥವಾ ಕೆಲಸ ಅಲ್ಲಿ ಮಾಡ್ತಾ ಇದ್ರೆ CCTV ಈ ಕಡೆ ನೋಡ್ತಾ ಇರ್ತವೆ. ಸರ್ಕಾರದ ಸುತ್ತೋಲೆಯಲ್ಲಿ 21 ಅಂಶಗಳು
ಸಾರ್ವಜನಿಕರಿಗೆ ಉತ್ತಮವಾದ ಕುಡಿಯುವ ನೀರಿನ ವ್ಯವಸ್ಥೆ ಹಿಡಿದು ಶೌಚಾಲಯದ ವ್ಯವಸ್ಥೆವರೆಗೂ ಸರ್ಕಾರ 21 ಅಂಶಗಳನ್ನ ಪಾಲಿಸಬೇಕು, ಅದನ್ನ ಜಾರಿಗೆ ತರಬೇಕಂತ ಹೇಳಿ ಆದೇಶ ಮಾಡಿದ್ರು ಕೂಡ ಇಲ್ಲಿನ ಆಡಳಿತ ವ್ಯವಸ್ಥೆ ಅಧಿಕಾರಿಗಳಾಗ್ಲಿ ಸಿಬ್ಬಂದಿಗಳಾಗ್ಲಿ ಅದನ್ನ ಪಾಲನೆ ಮಾಡ್ತಾ ಇಲ್ಲ, ಜಾರಿಗೆ ಬರ್ತಾ ಇಲ್ಲ. ಹಾಗಾಗಿ ಪುಣ್ಯಾತ್ಮರಿಗೆ ADL ಆಫೀಸಲ್ಲಿ 2 ಶೀಟ್ ಬಂಡಲ್ಗೆ ಕೂಡ ಗತಿ ಇಲ್ಲ. ಯಾಕಂದ್ರೆ ತಿಂಗಳ ಅವರಿಗೆ ಸ್ಯಾಲರಿ ಕೊಡ್ತಾ ಇಲ್ವೇನೋ ಗೊತ್ತಿಲ್ಲ ಸರ್ಕಾರ. ತಿಂಗಳ ಇವರಿಗೆ ಖರ್ಚು ವೆಚ್ಚಕ್ಕೆ ಕಚೇರಿ ನಿರ್ವಹಣೆಗೆ ಬರಬೇಕಾದಂತ ಫಂಡ್ ಬಂದಿಲ್ವೋ ಗೊತ್ತಿಲ್ಲ. ಹಾಗಾಗಿ ನಮಗೆ ಬೇಡಿಕೆ ಇಟ್ಟಂತ ಕಾಣಿಕೆ ರೂಪದಲ್ಲಿ ಬರಲಿಕ್ಕೆ ಬೇಡಿಕೆ ಇಟ್ಟಂತ ಮಾನ್ಯ ADL ಒಂದು ಕಚೇರಿಯ ಸಿಬ್ಬಂದಿಗೆ ನಾವು ಈ ಮುಖಾಂತರ ಅವರಿಗೆ ಒಂದು ಹೂವಿನಾರ ಹಾಕಿ ಕಾದು, ಯಾಕಂದ್ರೆ ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂತ ತತ್ವ ಆದರ್ಶಗಳ ಅಡಿಯಲ್ಲಿ ಕೆಲಸ ಮಾಡುವಂತವರು ಜನರಿಗೆ ಇವತ್ತು ನಮಗೆ ಆದಂತ ಕಹಿ ಘಟನೆ ನಾಳೆ ಇಂಥ ಮುಗ್ಧ ಜನರಿಗೆ ಬಡವರಿಗೆ ಆಗ್ಬಾರ್ದು. ಇವತ್ತು ಯಾರೋ ಗತಿ ಇರೋದಿಲ್ಲ ಅವರಿಗೆ, ಅಂದ್ರೆ ಕಾನೂನಿನ ಅರಿವಿರೋದಿಲ್ಲ, ಕಾಯ್ದೆ ಕಾನೂನುಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಅವ್ರು ಬಂದು ಇಲ್ಲಿ ಅಲಿತಾ ಇರ್ತಾರೆ, ಅವರು ದಿನನಿತ್ಯ ಕಚೇರಿಗೆ ಮನೆಯರು ಹೊಲಗಳು ಆಗಿರ್ತಕ್ಕಂಥ ಇದ್ದಾವೆ. ಹಾಗಾಗಿ ಈ ಒಂದು ಮೆರವಣಿಗೆ ರೂಪದ ಮುಖಾಂತರ ಮಾನ್ಯ ತಹಶೀಲ್ದಾರ್ ಅವರಿಗೆ ಇದು ರಾಜ್ಯದ ಜನರ ಲೈವಲ್ಲಿ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು. ಎಲ್ಲ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಇಲ್ಲಿ ಈಗ ಸಣ್ಣ ಪುಟ್ಟ ತಮ್ಮ ಮಾನ ಮರ್ಯಾದೆಯನ್ನು ತೆಗೆದುಕೊಳ್ಳುವ ಹರಾಜು ಮಾಡುವಂತ ಸ್ಥಿತಿಗೆ A4 ಶೀಟಿಗೂ ಕೂಡ ಗತಿ ಇಲ್ಲದಂತ ಇದರಲ್ಲಿ ನಮ್ಮ ತಹಶೀಲ್ದಾರ್ ಕಚೇರಿ ನಿರ್ವಹಣೆ ಆಗ್ತಾ ಇದೆ. ಹಾಗಾಗಿ ಇವರಿಗೆ ಬುದ್ಧಿ ಕಲಿಸಬೇಕನ್ನ ಕಾರಣಕ್ಕೋಸ್ಕರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು KRS ಪಕ್ಷ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆಯಲ್ಲಿ ಕೂಡ ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯ ಅಕ್ರಮದ ವಿರುದ್ಧ, ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ, ಅಧಿಕಾರಿಗಳು ಮಾಡಿರ್ತಕ್ಕಂಥ ಮೋಸ, ವಂಚನೆ, ದ್ರೋಹ ಇವೆಲ್ಲವುಗಳ ವಿರುದ್ಧ ಹೋರಾಟ ಮಾಡುವ ಮುಖಾಂತರ, ಜನರಿಗೆ ಜಾಗೃತಿ ಮೂಡಿಸುವ ಮುಖಾಂತರ, ಇಂಥ ನಾಲಾಯಕ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಮುಖಾಂತರ ಇವತ್ತು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ತಹಶೀಲ್ದಾರ್ ತಿಳಿಸಿ ನಾವು ಜಾಸ್ತಿ ಕೂಡ ಮಾತಾಡೋದಿಲ್ಲ. ತಹಶೀಲ್ದಾರ್ ಬಂದ್ರೆ ನಮ್ಗೆ ಸಹಕಾರಿ ಆಗುತ್ತೆ. ಆ ಪುಣ್ಯಾತ್ಮನ ನಾವು ರೆಕಾರ್ಡ್ ಇದೆ ನಮ್ಮ ಹತ್ರ, ನಾವು ಸುಳ್ಳು ಅಪವಾದ ಮಾಡ್ತಾ ಇಲ್ಲ. ರೆಕಾರ್ಡ್ ಇದೆ, ವಿತ್ ಪ್ರೂಫ್ ಬಂದಿದ್ದೀವಿ. ಹಾಗಾಗಿ ನಿಮಗೆ ಕಚೇರಿ ಅಂತಂದ್ರೆ ಹೇಳೋದಿಲ್ಲ, ಅವ್ರು ನಡೆದಿದ್ದೇ ಮಾರ್ಗ, ಅವ್ರು ಹೇಳಿದ್ದೆ ಮಾರ್ಗ, ಅವ್ರು ಹೇಳಿದ್ದೆ ವಚನ. ಹಾಗಾಗಿ ನಾಲಾಯಕ ಅಧಿಕಾರಿಗಳು ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ ಅದು ಹೋದ್ರಪ್ಪ ಅಂತೂ